ಮದುವೆ ಗಂಡು ಛತ್ರಕ್ಕೆ ಬರೋ ಸಂದರ್ಭದಲ್ಲಿ ಇನ್ನೊಬ್ಬ ಹುಡುಗನಿಂದ ಅವನಿಗೆ ಹಲ್ಲೆ ಆಗಿ ಅದೃಷ್ಟವಶ ಅವನು ಪಾರಾಗಿದ್ದಾನೆ. ಭುಜಕ್ಕೆ ಕೊಡದೇ ಹೋಗಿದ್ರೆ, ಹೃದಯಕ್ಕೆ ಅದನ್ನು ನಾಟಿದರೆ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಆದರೆ ಆ ವಿಚಾರದಲ್ಲಿ ಬೇರೆ ಥರ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನಮ್ಮ ಪೊಲೀಸ್ನವರು ಭಾಳ ಗೌರವವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು, ಅದು ಕಾನ್ಸ್ಟೇಬಲ್ ಇರಲಿ, ಹೆಡ್ ಕಾನ್ಸ್ಟೇಬಲ್, AS ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಅಬೌವ್ ಆಫೀಸರ್ಸ್ ಇರಲಿ. ನಾನು ನಿನ್ನೆ ಅಸೆಂಬ್ಲಿಲಿ ಕೂಡ ಮಾತಾಡಿದ್ದೀನಿ. ಅವ್ರು ಎಷ್ಟರ ಮಟ್ಟಿಗೆ ಸಬ್ ಇನ್ಸ್ಪೆಕ್ಟರ್ಸ್ಗಳಿಗೆ ವೀಕ್ಲಿ ಆಫೀಸ್ ಹೆಂಡತಿ ಮಕ್ಕಳು ಬಿಟ್ಟು ಇವತ್ತಿನ ದಿವಸ ಅವರಿಗೆ ಕನಿಷ್ಠ ನಮ್ಮಂತೆ ಬಾಳೋದಕ್ಕೆ ಅವಕಾಶ ಕೊಡಿ. ಬೇರೆ ಅಧಿಕಾರಿಗಳು ಕೊಟ್ಟಿದ್ದೀರಾ, ಬೇರೆ ಇಲಾಖೆಗಳು ಕೊಟ್ಟಿದ್ದೀರಾ, ವೀಕ್ಲಿ ಆಫ್ ಕೊಡಿ, ವಾರಕ್ಕೊಂದಿನ ತಿಂಗಳು 4 ದಿನ ಅಂತಕ್ಕಂಥದ್ದು ಮಾತಾಡಿದೆ. ಅದನ್ನು ಮಾನ್ಯ DGP ಅವರು ಪರಿಗಣಿಸಿ ಅದರ ಆಧಾರದ ಮೇಲೆ ಅವರಿಗೆ ಹುಟ್ಟುಹಬ್ಬದ ದಿನ ಮತ್ತು ಅವರ ಹಬ್ಬದ ದಿನ ರಜೆ ಕೊಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಇವತ್ತು ಈ ವಿಚಾರದಲ್ಲಿ ನಾನು ಕೂಡ ಒಬ್ಬ ಶಾಸಕನಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮಾತನಾಡಿದೆ. ಇವತ್ತು ನಾನು ಬೆಂಗಳೂರಿಂದ ಬರುವ ಸಂದರ್ಭದಲ್ಲಿ ನನಗೆ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಿ ವಿ ಹ್ಯಾವ್ ಅರೆಸ್ಟೆಡ್ ದಟ್ ಇವನ್ನ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಬುಕ್ ಆಗಿರ್ತಕ್ಕಂಥವನ್ನ ಅರೆಸ್ಟ್ ಮರ್ಡರ್ ಕೇಸ್ ವಿಚಾರದಲ್ಲಿ ಅರೆಸ್ಟ್ ಮಾಡಿ ತಂದಿದ್ದೀವಿ ಸರ್ ಅಂತ ಹೇಳಿದ್ರು. ಇವರು ಏನು ಕುಟುಂಬಸ್ಥರು ಇವತ್ತು ಹೇಳಿದ್ರು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ. ಆ ವಿಚಾರದಲ್ಲಿ ಇವತ್ತು ಮೊದಲನೇ ಹಂತದ ನ್ಯಾಯ ಸಿಕ್ಕಿದೆ ಈ ಕುಟುಂಬದವ್ರಿಗೆ. ಹಾಗಾಗಿ ಯಾರೇ ಒಬ್ಬ ಒಂದು ವಿಚಾರದಲ್ಲಿ ಮಾತಾಡಿದ್ರು ಕೂಡ ಸ್ವಲ್ಪ ಈ ವಿಚಾರದಲ್ಲಿ ತಿಳಿದು ಮಾತಾಡೋದು ಸೂಕ್ತ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.